ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸಿವಿಲ್ ಪೊಲೀಸ್ ಎಕ್ಸಾಮ್ನ ಪ್ರಾವಿಷನಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನೀವೆಲ್ಲರೂ ಈ ಎಕ್ಸಾಮನ್ನು ಬರೆದಿದ್ರಿ, ಹಾಗೆ ಇದರ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಇವತ್ತು ತಾತ್ಕಾಲಿಕ ಅಂಕಗಳನ್ನು KEA ಅವರು ಬಿಟ್ಟಿದ್ದಾರೆ. ಸೊ ನಿಮ್ಮ ಅಪ್ಲಿಕೇಶನ್ ID ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತ್ ಇದನ್ನು ಎಂಟ್ರಿ ಮಾಡಿ ನೀವು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಮಾರ್ಕ್ಸ್ ತೋರಿಸುತ್ತೆ. ಹಾಗೆ ನಿಮ್ಮ OMR ಅಲ್ಲಿ ಯಾವ ರೀತಿ ಬರೆದಿದ್ದೀರಾ, ಸೊ ಅದಕ್ಕೆ ಒಂದೊಂದು ಕ್ವಶನಿಗೂ ಸರಿ ತಪ್ಪು ಈ ರೀತಿ ಕೊಟ್ಟಿದ್ದಾರೆ. ಸೊ ನೀವು ಇನ್ ಕೇಸ್ ಅಲ್ಲೇನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ನೀವು KEA ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ದಯವಿಟ್ಟು ನೀವು ನಿಮ್ಮ ಪ್ರಾವಿಷನಲ್ ರಿಸಲ್ಟ್ ಶೀಟನ್ನು ನೋಡಿ ಆಮೇಲೆ ಇನ್ ಕೇಸ್ ತಪ್ಪಿದರೆ KEA ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನೂ ಸ್ವಲ್ಪ ದಿನ ಅಂದರೆ ಒಂದು 3-4 ಡೇಸು ಅಥವಾ ಮ್ಯಾಕ್ಸಿಮಮ್ 1 ವೀಕ್ ತಗೋಬೋದು. 1 ವೀಕಲ್ಲಿ ಮತ್ತೆ ಫೈನಲ್ ರಿಸಲ್ಟನ್ನು ಬಿಡ್ತಾರೆ. ಆವಾಗ ಎಲ್ಲರೂ PDF ಫಾರ್ಮೆಟಲ್ಲಿ ಎಲ್ಲರ ರಿಸಲ್ಟ್ ಬರುತ್ತೆ. ಅದಾದ ನಂತರ ಕೆಲವೇ ದಿನಗಳಲ್ಲಿ ಫಿಸಿಕಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಪ್ರಾವಿಷನಲ್ ರಿಸಲ್ಟ್ ಆಲ್ರೆಡಿ ಬಿಟ್ಟಿದ್ದಾರೆ. ನೀವಿನ್ನೂ ಡಿಲೇ ಮಾಡೋದ್ರಲ್ಲಿ ಅಂದರೆ ಫಿಸಿಕಲ್ಲಿಗೆ ಪ್ರಿಪೇರ್ ಆಗದಲ್ಲೇ ಇದ್ದರೆ ಅರ್ಥನೇ ಇಲ್ಲ. ಯಾರ್ದೆಲ್ಲ ಒಳ್ಳೆ ಸ್ಕೋರ್ ಆಗ್ತಾ ಇದೆ, ನಾನು ಕಟ್ ಆಫನ್ನು ಕೂಡ ಪ್ರಿಡಿಕ್ಟ್ ಮಾಡಿದ್ದೀನಿ. ಆ ವಿಡಿಯೋವನ್ನು ನೋಡಿ. ಹೆಚ್ಚು ಕಮ್ಮಿ ±5 ಬಂದಿದ್ರೂ ಪರವಾಗಿಲ್ಲ. ದಯವಿಟ್ಟು ಅದ್ರ ತಕ್ಕಂತೆ ಪ್ರಿಪೇರ್ ಆಗಿ ಫಿಸಿಕಲ್ಗೆ. ಹಾಗೆ ಈ ಎಕ್ಸಾಮಲ್ಲಿ ಕಮ್ಮಿ ಬಂದಿದೆ ಅಂತ ಡಿಸಪಾಯಿಂಟ್ ಆಗಬೇಡಿ. ಇನ್ನು ಸಾಕಷ್ಟು ಎಕ್ಸಾಮ್ ಬರ್ತಾ ಇದೆ. ದಯವಿಟ್ಟು ಆ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಿ. ಈ ಚಾನಲಲ್ಲಿ ಸಾಕಷ್ಟು ಕರೆಂಟ್ ಅಫೇರ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನೆಲ್ಲ ಮಾಡಿದ್ದೀನಿ. ಆ ವಿಡಿಯೋ ಎಲ್ಲ ನೋಡಿ ಎಕ್ಸಾಮನ್ನು ಬರೀರಿ. ನಿಮಗೆ ಡೆಫಿನೆಟ್ಲಿ ಮುಂದಿನ ಎಕ್ಸಾಮ್ಗಳಲ್ಲಿ ಸಕ್ಸಸ್ ಸಿಗುತ್ತೆ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.